ಜೊತೆಗೆ ಜನರನ್ನು ಸೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನೆಲಮಂಗಲ ತಾಲೂಕಿನ BJP ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಚೌಧರಿ ಅವರು ಕಳೆದ 6 ವರ್ಷಗಳಿಂದ ಕಾಲ ಬಹಳ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಏನು ಅಂತಂತಂದರೆ ಇಲ್ಲಿ ಬರ್ತಕ್ಕಂಥ ಸುಮಾರು 50-60 ಸಾವಿರ ಜನಕ್ಕೆ ದಾಸೋಹ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಈ ಬೆಟ್ಟವನ್ನೆಲ್ಲ ದೀಪಾಲಂಕಾರವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅಂತಂತಂದರೆ ನಾವು ಸಿದ್ಧರ ಬೆಟ್ಟದಲ್ಲಿ ಬಂದು ನಾವು ನೋಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ಆಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿಯನ್ನು ವಿಶೇಷವಾಗಿ ನಿಜ್ಗಲ್ ಸಿದ್ಧರ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಮೂಲ ವಿಗ್ರಹಕ್ಕೆ ಸಿದ್ದಪ್ಪಾಜಿಗೆ ಪೂಜೆ, ವಿಘ್ನೇಶ್ವರನ ದೇವಾಲಯದ ಪೂಜೆ, ಹನುಮಗುಡಿಯ ಪೂಜೆ ಮಾಡುತ್ತಾ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕವಾಗಿ ನಾಟಕಗಳನ್ನು ಆಡಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಕಾರಣ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ದೇವಾಲಯಗಳನ್ನು ಸಿದ್ದಪ್ಪಾಜಿ ದೇವಾಲಯ ಟ್ರಸ್ಟನ್ನು ನಿರ್ಮಾಣ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು 7-8 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ. ಈ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ನಮ್ಮ ನೆಲಮಂಗಲ ತಾಲೂಕು, ತುಮಕೂರು ಡಿಸ್ಟಿಕ್ಕಿಂದ ಬೇರೆ ಬೇರೆ ಕರ್ನಾಟಕ ನಾಡಿನಾದ್ಯಂತ ಜನ ಇದಕ್ಕೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತಸ ತರ್ತಕ್ಕಂಥ ವಿಚಾರ. ವಿಶೇಷವಾಗಿ ನೆಲಮಂಗಲದಿಂದ ನಮ್ಮ ಶ್ರೀರಾಮ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮ್ ಅವರು ವಿಶೇಷವಾಗಿ ಕಳೆದ 6 ವರ್ಷಗಳಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ಗ್ರಾಮಾಂತರ ಜಿಲ್ಲೆ ನಮ್ಮ ದಾವಸ್ಪೇಟೆ ಆಗಿರ್ಬೋದು, ತ್ಯಾಮಗೊಂಡ್ಲ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಎಲ್ಲ ಭಾಗದ ಯುವಕರು ಹನುಮ ಮಾಲೆಯನ್ನು ಧರಿಸಿ 8 ದಿವಸ, 9 ದಿವಸ, 5 ದಿವಸ, 3 ದಿವಸ, 1 ದಿವಸ ಮಾಲಾಧಾರಿಗಳಾಗಿ ಪವಿತ್ರವಾಗಿರ್ತಕ್ಕಂಥ ಮಾಲೆಯನ್ನು ಧರಿಸಿ ಅಷ್ಟು ದಿವಸಗಳ ಕಾಲ ಧರ್ಮಕ ವ್ರತವನ್ನು ತೆಗೆದುಕೊಂಡು ಬರೆಗಾಲಿನಲ್ಲಿ ಪಾದಯಾತ್ರೆ ಮಾಡ್ತಾ ಬಂದು ಈ ನಮ್ಮ ಸಿದ್ಧರ ಬೆಟ್ಟದ ಹನುಮನ ಗುಡಿಯಲ್ಲಿ ಆ ಮಾಲೆಯನ್ನು ವಿಸರ್ಜನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಸುಮಾರು ಜನ 10 ಮೆಟ್ಲು, 3 ಮೆಟ್ಲು, 4 ಮೆಟ್ಲು, 5 ಮೆಟ್ಲು ಅಂತಕ್ಕಂಥದ್ದು ನಾವು ಆ ಮೆಟ್ಲಿಗೆ ಬೆಟ್ಟಕ್ಕೆ ಮೆಟ್ಲುವನ್ನು ಮಾಡಿಸ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ದಾನಿಗೂ ಕೂಡ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಈ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥದ್ದನ್ನು ವಿಜೃಂಭಿಸ್ತಕ್ಕಂಥ ಕಾಲ ಬಹಳ ಸನಿಹದಲ್ಲಿರ್ತಕ್ಕಂಥದ್ದು. ಈಗಾಗಲೇ ಗಣೇಶನ ಗುಡಿ ಆಗಿದೆ, ಹನುಮ ಗುಡಿ ಆಗಿದೆ. ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಾವು ಸಿದ್ದಪ್ಪಾಜಿ ದೇವಸ್ಥಾನ ನೋಡ್ಕೊಂಬಂದ್ವಿ. ಆ ಆಲಯವನ್ನೆಲ್ಲ ಬಹಳ ಸ್ವಚ್ಛವಾಗಿ ಆ ಜಾಗವನ್ನು ಬಹಳ ಸುವಿಸ್ತಾರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಮುಂದಿನ ದಿವಸಗಳಲ್ಲಿ ಆ ಶಿವನ ದೇವಾಲಯನೂ ಕೂಡ ಜೀರ್ಣೋದ್ಧಾರ ಮಾಡ್ತಾ ಇರ್ತಕ್ಕಂಥ ಕಾರ್ಯ ಈ ಭಾಗದ ಎಲ್ಲ ಗ್ರಾಮಸ್ಥರು, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ಕೆ ಕಟಿಬದ್ಧರಾಗಿ ನಿಂತು ತಮ್ಮದೇ ಆದಂಥ ಅಳಿವು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನೆ, ಹಿಂದೂ ಜಾಗರಣ ವೇದಿಕೆ ಮತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದವರು ಎಲ್ಲ ಕಾರ್ಯಕರ್ತರು ಕೂಡ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಈ ಯಜ್ಞಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ. ಜೊತೆಗೆ ನಮಗೂ ಕೂಡ ನಮ್ಮ ರಾಮ ಅವರು ಪಾದಯಾತ್ರೆ ಶುರು ಮಾಡಿದಾಗಿಂದ ನಾವು ಕೂಡ ಈ ಬೆಟ್ಟವನ್ನು ನಿಜ್ಗಲ್ ಸಿದ್ಧರ ಬೆಟ್ಟವನ್ನು 6 ವರ್ಷಗಳಿಂದ ಕಾಲ ನಿರಂತರವಾಗಿ ನಾವು ಕೂಡ ಈ ಬೆಟ್ಟವನ್ನು ಹತ್ತಕ್ಕಂಥ ಅವಕಾಶ ಆಗಿರ್ತಕ್ಕಂಥದ್ದು ಇದು ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥ ಹೇಳ್ತಾ ಈ ಭಾಗದ ಎಲ್ಲ ಸಮಸ್ತ ನಾಗರಿಕರು, ಸಮಾಜ ಬಂಧುಗಳು ಹೆಚ್ಚೆಚ್ಚು ಜನ ಬಂದು ಹನುಮ ಜಯಂತಿ ದಿವಸ ಈ ಕಾರ್ಯಕ್ರಮವನ್ನು ನಾವೆಲ್ಲ ಸಾಕ್ಷೀಕರಿಸೋಣ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ. ಜೊತೆಗೆ ತಮ್ಮೆಲ್ಲರನ್ನು ಈ ಮಾಧ್ಯಮದ ಮುಖಾಂತರ ತಮ್ಮನ್ನೆಲ್ಲ ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮತ್ತು ಆಮಂತ್ರಣವನ್ನು ನೀಡ್ತಾ ಇರ್ತಕ್ಕಂಥದ್ದು ಈ ಸುಸಂದರ್ಭದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ತಿರುಗಿದ ಹಾಗೆ ಪ್ರತಿ ವರ್ಷವೂ ಕೂಡ ಪಾದಯಾತ್ರೆ ಸಂದರ್ಭದಲ್ಲಿ ನಮ್ಮ ರೈಲ್ವೆ ಗೊಲ್ಲಳ್ಳಿಯ ಆಂಜನೇಯ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡಿರ್ತಕ್ಕಂಥದ್ದು ಬೆಳ್ಳಿ ತೇರಲ್ಲಿ. ಈ ವರ್ಷ ವಿಶೇಷ ಏನಪ್ಪ ಅಂತಂತಂದರೆ ನೆಲಮಂಗಲದಲ್ಲೇ ವಾಸವಾಗಿರ್ತಕ್ಕಂಥ ಯಾಡಾಳ್ ಸತೀಶ್ ಅವರು ಹನುಮಾನ ವಿಗ್ರಹವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ರೈಲ್ವೆ ಗೊಲ್ಲಳ್ಳಿಲಿ ಹೋಗ್ತಾ ಇರ್ತಕ್ಕಂಥದ್ದು ಬೇಡ, ನಮ್ಮ ಪಾದಯಾತ್ರೆ ಸಮಿತಿಗೆ ಒಂದು ಹನುಮ ಮೂರ್ತಿಯನ್ನು ವಿಗ್ರಹನ ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಅವ್ರಿಗೂ ಕೂಡ ಅಭಿನಂದಿಸ್ತೀವಿ ಈ ಸಂದರ್ಭದಲ್ಲಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ
ನೆಲಮಂಗಲದಿಂದ ನಿಜಗಲ್ ಸಿದ್ಧರ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೇವೆ. ಡಿಸೆಂಬರ್ 2ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ನೆಲಮಂಗಲದ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಶುರುವಾಗ್ತದೆ. ಬೆಳಗ್ಗೆ 6 ಗಂಟೆಗೆ ನಮ್ಮ ಇತಿಹಾಸ ಪ್ರಸಿದ್ಧ ಬಸವಣ್ಣ ದೇವರ ಮಠದ ಪೂಜ್ಯರ ಗುರುಗಳಾದಂತಹ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಇದು ಚಾಲನೆಯನ್ನು ಕೊಡ್ತಾರೆ. ಅಲ್ಲಿಂದ ಹೈವೇ ಮುಖಾಂತರ ಎಲ್ಲ ರಸ್ತೆ ಮುಖಾಂತರ ಪಾದಯಾತ್ರೆ ಮಾಡಿಕೊಂಡು ನಾವು ಸಿದ್ಧ ಬೆಟ್ಟಕ್ಕೆ ತಲುಪುವಂಥದ್ದು. ಮಧ್ಯಾಹ್ನ 2:30ಕ್ಕೆ ಡಾಬಾಸ್ಪೇಟೆಯಲ್ಲಿ ಶೋಭಾಯಾತ್ರೆ ಇರ್ತದೆ. ಆ ಶೋಭಾಯಾತ್ರೆ ಮುಖಾಂತರ ಎಲ್ಲ ಸುತ್ತಮುತ್ತಲಿನ ತುಮಕೂರು, ಡಾಬಾಸ್ಪೇಟೆ ಸುತ್ತಮುತ್ತಲಿನ ಗ್ರಾಮಗಳು, ದೊಡ್ಡಬಳ್ಳಾಪುರ, ಶಿವಗಂಗೆ ಸುತ್ತಮುತ್ತ ಎಲ್ಲ ಗ್ರಾಮಗಳಿಂದ ಭಕ್ತಾದಿಗಳು, ಹನುಮ ಮಾಲಾಧಾರಿಗಳು ಬರ್ತಾರೆ. ಶೋಭಾಯಾತ್ರೆ ಮುಖಾಂತರ ಬಂದ್ಬಿಟ್ಟು ಸಿದ್ದಪ್ಪನ ದರ್ಶನ ಮಾಡಿ, ಹನುಮನ ದರ್ಶನ ಮಾಡಿ, ಮಾಲಾ ವಿಸರ್ಜನೆ ಮಾಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸೋಂಥದ್ದು. ದಯವಿಟ್ಟು ಎಲ್ಲ ಸಮಾಜದ ಬಂಧುಗಳು, ಈ ಒಂದು ಹಿಂದೂ ಸಮಾಜದ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ರಾಮು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ. ಈ ಒಂದು ನಮ್ಮ ಹನುಮ ಪಾದಯಾತ್ರೆಗೆ ನಮ್ಮ ನೆಲಮಂಗಲದ ಶ್ರೀರಾಮ ಸೇನೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಾಗಿ ಒಂದು ಪಾದಯಾತ್ರೆ ಜೋಡಿಸ್ಕೊಂಡಿರೋ ಅವ್ರಿಗೂ ಸಹ ನಾವು ನಮ್ಮ ಹಿಂದೂ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಮ್ಮ ನೆಲಮಂಗಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದಾರೆ. ಎಲ್ರಿಗೂ ಧನ್ಯವಾದ. ಜೈ ಶ್ರೀರಾಮ್. ಇವತ್ತು ಏನು ಸಿದ್ಧರ ಬೆಟ್ಟಕ್ಕೆ ನಮ್ಮ ಪವಾಡಾಸಿ ಬಸವಣ್ಣ ದೇವರ ಮಠದ ಬುದ್ಧಿಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳ ಜೊತೆ ಶ್ರೀರಾಮ್ ಸೇನೆ ಮತ್ತು ಹಿಂದೂ ಪರಿಷತ್ತು ಬಜರಂಗ ದಳ ಎಲ್ಲರೂ ಸೇರಿ ಸಿದ್ಧರ ಬೆಟ್ಟದ ಕೆಲಸ ಕಾರ್ಯಗಳನ್ನು ನೋಡಲು ಬಂದಿದ್ದೇವೆ. ಅಚ್ಚುಕಟ್ಟಾಗಿ ನಡೆದಿದೆ. 2ನೇ ತಾರೀಕು ಹನುಮ ಮಾಲೆ ಮತ್ತು ಪಾದಯಾತ್ರೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲೆ ಧರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕಳಕಳಿ ಮನವಿ. ಜೈ ಶ್ರೀರಾಮ್. ಏನು ಈ ಬೆಟ್ಟಕ್ಕೆ ಅಲಂಕಾರ ಮಾಡಿರೋಂಥ ದೀಪ ಅಲಂಕಾರನ ಮತ್ತು ನಾಟಕಗಳು ಇರುತ್ತೆ. ಆ ನಾಟಕಗಳಿಗೆಲ್ಲ ತಾವು ಬಂದು ನೀವು ನಿಂತ್ಕೊಂಡು ಭಾಗವಹಿಸಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನು ನೆಕ್ಸ್ಟ್ ಮಾಡುವಂಥ ಮುಂದಿನ ವರ್ಷ ಇನ್ನೂ ಹೆಚ್ಚು ಕಾರ್ಯಕ್ರಮ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೆಚ್ಚಿನ ಭಕ್ತಾದಿಗಳಲ್ಲಿ, ನಮ್ಮ ಹಿಂದೂ ಭಕ್ತಾದಿಗಳಲ್ಲಿ ಆದಷ್ಟು ಬಂದು ನೀವು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಂತ ಶ್ರೀರಾಮ್ ಸೇನೆಯಿಂದ ನಾವು ನಿಮಗೆ ಮನವಿ ಮಾಡ್ತೀವಿ.